ಇನ್ಸ್ಪೆಕ್ಟರ್. ಕಾಕಿ ಕಂಡ್ರೆ ನನಗ್ ಸಾನೆ ಗೌರವ ಐತೆ. ಹಿಂಗೆಲ್ಲ ಮಾಡಿ ಅದನ್ನ ಕಳ್ಕಬೇಡ. ನಾನ್ ಮಾಡ್ದೆ ಇರೋ ತೆಪ್ಪನ ಮಾಡ್ದೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾರು? ನಾನೇ. ದೇವ್ರೆ, ಏನು ಮಹಾದೇವ ಇದು? ಮಾ, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ನಾನೇನಂತ ಕೆಲಸ ಮಾಡಿಲ್ಲ. ನೋಡಿ ಸರ್, ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟವ್ರೆ. ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಪುರಾಣ ಕೇಳಕ್ ಬಂದಿಲ್ಲ ನಾನಿಲ್ಲಿ. ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ಕೊಲೆ ಕೇಸ್ ಇದು. ನೀನ್ ಹೇಳದ್ದೆಲ್ಲ ಕೇಳ್ಕೊಂಡು ನಿನ್ನ ಮನೇಲೆ ಬಿಟ್ಟು ಹೋಗ್ತೀನಿ ಅನ್ಕೊಂಡೇನೋ? ಸುಮ್ನೆ ಬಾರೋ ನನ್ ಜೊತೆ. ನೋಡಿ ಸರ್, ನನಗೂ ಆ ಗರುಡಂಗೂ ಹಳೆ ವೈರತ್ವ ಇದ್ದಿದ್ದು ನಿಜ. ನನ್ನ ಮಗ ಮಾಡ್ತಿದ್ದಿದ್ದು ಹಲ್ಕ ಕೆಲಸಕ್ಕೆ ನನಗೆ ಅವನ ಮೇಲೆ ಸಿಟ್ಟಿರೋದು ನಿಜ. ಹಂಗಂತ ನಾನೀ ಕೆಲಸ ಮಾಡಿಲ್ಲ. ಹಂಗೇನಾರ ಮಾಡಿದಿದ್ರೆ ನಾನೇ ಸೀದಾ ಸ್ಟೇಷನ್ಗೆ ಬಂದು ಸರೆಂಡರ್ ಆಯ್ತಿದ್ದೆ. ಈ ತರ ಆರಾಮಾಗಿ ಹಟ್ಟಿಲ್ ಕುತ್ಕೋತಾ ಇರ್ಲಿಲ್ಲ. ಓಹೋ, ತಾವೇ ಬಂದು ಸರೆಂಡರ್ ಆಗ್ತಿದ್ರಿ. ಇದನ್ನ ನಾವು ನಂಬೇಕಾ? ರೀ ಸ್ವಾಮಿ, ನಿಮ್ಮಂತವ್ರನ್ನ ನಾವು ಸ್ಟೇಷನ್ ಅಲ್ಲಿ ದಿನ ಬೇಜಾನ್ ನೋಡ್ತೀವಿ. ಬಾಯ್ ಮಾತಲ್ಲಿ ಬಂದು ಗಾಡಿ ಹತ್ತಿದ್ರೆ ಸರಿ. ಇವಾಗ ಸರ್, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀನೇನು ಮಾಡಿಲ್ಲ ಅಂತ ಹೇಳ್ಬಿಟ್ರೆ ನಾವು ನಂಬಿಡ್ಬೇಕಾ? ನೀನು ವಾದ ಏನೇ ಇದ್ರು ಕೋರ್ಟಲ್ಲಿ ಮಾಡ್ಕೋ. ಬಾಯ್ ಮುಚ್ಕೊಂಡು ಈಗ ನನ್ನ ಜೊತೆ ಬಾ. ಸರ್, ಏನ ಸರ್, ನೀನೀಗ ಅಕ್ಯೂಸ್ಡ್. ಬಾಯ್ ಮುಚ್ಕೊಂಡು ಬಂದ್ರೆ ಸರಿ. ಸಾರಿ ಕಾವ್ಯ, ನನ್ನ ಡ್ಯೂಟಿ ನಾನು ಮಾಡಲೇಬೇಕು. ಆ್ಯಂಡ್ ಕ್ರಿಮಿನಲ್ಸ್ನ ನಾನು ಹೀಗೆ ಟ್ರೀಟ್ ಮಾಡೋದು. ಏನೋ ಗುರೈಸ್ತೀಯಾ? ಮರ್ಯಾದೆ ಅಂತ ಬಾ. ಸರ್ 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 ಸರ್, ನನ್ ಮಗ ತಪ್ಪು ಮಾಡಿಲ್ಲ. ಅವ್ನ್ ತಪ್ಪು ಮಾಡಿದ್ರೆ ಒಪ್ಕೋತಿದ್ದ. ಕೈ ಬಿಟ್ಟು ಅವನ ಬಿಟ್ಬಿಡಿ. ನೋಡಿ, ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ ಕಾಲಿಗೂ ಬೀಳ್ತೀನಿ. ನನ್ ಮಗ ಬಿಟ್ಬಿಡಿ. ನೋಡಿಮ್ಮ, ಇವನ್ ತಪ್ಪು ಮಾಡಿದನೋ ಇಲ್ವೋ ಅಂತ ಡಿಸೈಡ್ ಮಾಡೋದು ಕೋರ್ಟ್, ನಾವಲ್ಲ. ಈಗ ನಮಗೆ ನಮ್ಮ ಡ್ಯೂಟಿ ಮಾಡೋದಕ್ಕೆ ಬಿಡಿ. ಸರ್ ಸರ್, ಮಾದೇವ ಮಾದೇವ ಮಾದೇವ, ಅಯ್ಯೋ ಕವ್ಯ ಕವ್ಯ, ಅವ್ನು ನಿನ್ ಫ್ರೆಂಡ್ ಅಲ್ಲಮ್ಮ, ನೀನಾದ್ರೂ ಹೇಳಮ್ಮ. ಅವ್ನೇನು ತಪ್ಪು ಮಾಡಿಲ್ಲ. ಅವ್ನ್ ತಪ್ಪು ಮಾಡಿದ್ರೆ ಜೀಪ್ ಸರ್ವಿಸ್ ಬಿಟ್ಟಿದ್ದೆ ಅನ್ಬಿಟ್ಟು ಮಿಲ್ವರೆಗೂ ಗಾಡಿಲಿ ಹೋಗಿ ವಾಪಸ್ ಬರ್ತಾ ಇದ್ನ. ತಾನೇ ದಿನ ಆಗೋಗಿತ್ತು ನೋಡು, ಬೈಕ್ ಹೊಡ್ತೆ. ಹಂಗೆ ಬ್ಯಾಲೆನ್ಸ್ ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಗಲೀಜಾಗಿದೆ. ನನ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಇಲ್ಲ, ಜಗಳ ಪಗಳ ಎಲ್ಲ ಏನೂ ಇಲ್ಲ. ಕಾವ್ಯ, ಹೇಳೋಗೆ, ನಿನ್ ಫ್ರೆಂಡ್ ಅಲ್ವಾ ಅವರು? ಇಲ್ಲ ಅಕ್ಕ, ನೆನ್ನೆ ಮಹಾದೇವ್ ಮನೆಗ್ ಬಂದಾಗ ಅವ್ರ ಬಟ್ಟೆ ಎಲ್ಲ ಕೊಳೆಯಾಗಿತ್ತು. ಕೇಳಿದೆ, ಬೈಕಲ್ ಬಿದ್ದೆ ಅಂತ ಹೇಳಿದ್ರು. ಹಂಗ್ಯಾಕೋ ಅವ್ರ ಜಗಳ ಮಾಡ್ಕೊಂಡೇ ಬಂದ್ರು ಅಂತ ಅನ್ನಿಸ್ತಾ ಇತ್ತು. ಇವತ್ ಬೆಳಗ್ಗೆ ಅವ್ರ ಭುಜದ ಮೇಲೆ ಗಾಯ ಇತ್ತು, ಅದಕ್ಕೆ ನಾನೇ ಆಯಿಂಟ್ಮೆಂಟ್ ಹಚ್ಚಿದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಮಹಾದೇವೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅನುಮಾನ ಬರ್ತಿದೆ, ಭರತ್ ನಿಜ ಹೇಳ್ತಿರ್ಬಹುದು.
ನಾನೇನು ತಪ್ಪು ಮಾಡಿಲ್ಲ ಬಿಡಿ ಸರ್. ಜಾಸ್ತಿ ಮಾತಾಡಿ ನನ್ನ ಎತ್ತಿಗೇರಿಸ್ಬೇಡ. ಸರ್ ನಮ್ಮಣ್ಣನೇ ಕೇಳ್ಕೊಂಡು ಹೋಗ್ತಿದ್ದೀರಾ? ನಿಮ್ಮ ಅಣ್ಣನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ. ವಾಟ್? ಅಟೆಂಪ್ಟ್ ಮರ್ಡರ್ ಕೇಸಾ? ಹೌದು, ಇವನು ಗರುಡ ಅನ್ನೋ ವ್ಯಕ್ತಿನ ಚುಚ್ಚಿ ಸಾಯಿಸೋಕ್ ನೋಡಿದಾನೆ. ಸರ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ. ನಮ್ಮಣ್ಣ ಅಂತವನಲ್ಲ ಸರ್. ಹೌದು ರೀ, ಎಲ್ರು ಹೀಗೆ ಹೇಳೋದು. ನಿಮ್ದೇನೇ ಇದ್ರು ಬಂದು ಕೋರ್ಟಲ್ ವಾದ ಮಾಡ್ಕೊಳ್ಳಿ. ಸೈಡ್ಗೆ ಬಂದ್ರಿ ಏ ರಾಮ್, ಬಾರ ನನ್ ಜೊತೆ. ಅವತ್ತು ನಮ್ ಗಾಡಿನೇ ಪಂಚರ್ ಮಾಡಿ ಸ್ಟೇಷನ್ ವರ್ಗು ಡ್ರಾಪ್ ಕೊಡ್ಲಾ ಅಂತ ಕೇಳ್ದೆ ಅಲ್ವಾ? ಇವತ್ತು ನಾವೇ ಸ್ಟೇಷನ್ ವರ್ಗು ಡ್ರಾಪ್ ಕೊಡ್ತೀವಿ, ನಡಿ. ಸ್ಟೇಷನ್ಗೆ ಬರ್ದೆ ಗಾಡಿ ಬಿಡ್ಸ್ಕೊಂಡೆ ಅಂತ ಬೇಜಾನ್ ಎಗರಾಡ್ತಾ ಇದ್ದೆ ಅಲ್ವಾ? ಇವತ್ತು ಸ್ಟೇಷನ್ನೇ ನಿನ್ ಮನೆವರೆಗೂ ಬಂದು ನಿನ್ನನ್ನ ಕೊರಳು ಪಟ್ಟಿ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಹೋಗ್ತಾ ಇದೆ. ಏನೋ ಗುರಾಯಿಸ್ತಾ ಇದೀಯಾ? ಹತ್ತೋ ಜೀಪ್ನ. ಸರ್ 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 ನನ್ ಮಗ ಏನೋ ತಪ್ಪು ಮಾಡಿಲ್ಲ, ದಯವಿಟ್ಟು ಅವ್ನ ಬಿಟ್ಬಿಡಿ. ಮಾದೇವ ಮಾರು. ಅವ್ರ ಹತ್ರ ಏನ್ ಬೇಡ್ಕತ್ತೀಯ? ನಾನೇನು ತಪ್ಪು ಮಾಡಿಲ್ಲ ಬಿಡಮ್ಮ. ಎತ್ರ ಗಾಡಿ ಬಿಟ್ಬಿಡಿ ಸರ್, ನಿಮ್ದು ಭಯ ಅಂತೀನಿ. ಮಾದೇವ ಮಾದೇವ, ಅಯ್ಯೋ ಮಾದೇವ, ರಾಮ್. ದೊಡಮ್ಮ ಅಳ್ಬೇಡಿ ದೊಡಮ್ಮ, ಏನೋ ಮಿಸ್ಟೇಕ್ ಆಗಿದೆ. ನಾವು ಸ್ಟೇಷನ್ಗೆ ಹೋಗಿ ಮಾತಾಡೋಣ. ಸಮಾಧಾನ ಮಾಡ್ಕೊಳ್ಳಿ ದೊಡಮ್ಮ. ಮಾದೇವ, ಅಯ್ಯೋ ದೊಡಮ್ಮ ಅಕ್ಕ, ನಾನಿಲ್ಲೇ ಇದ್ರೆ ಅನುಮಾನ ಬರ್ಬೋದು. ನಾನು ಅವ್ರ ಜೊತೆಗೆ ಹೋಗ್ತೀನಿ. ನೀನೇನು ಚಿಂತೆ ಮಾಡಬೇಡಕ್ಕ. ಈ ಸಲ ಮಹಾದೇವ ಲಾಕ್ ಆಗಿ ಜೈಲಿಗೆ ಹೋಗೋದಂತೂ ಪಕ್ಕ. ಸರಿ ಸರಿ ಹೋಗು. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗೋಯ್ತು. ನನ್ ಮಗ ಯಾಕಿಂತ ಕೆಲ್ಸ ಮಾಡ್ಬಿಟ್ಟ? ಆವೇಶ ಕಮ್ಮಿ ಮಾಡ್ಕೊಳ್ಳೋ ಅಂತ ಎಷ್ಟ್ ಹೇಳಿದ್ರು ನಮ್ಮ ಆಸೆ ಕೇಳಲ್ಲ ಅಂತಾನೆ. ಈಗ ನೋಡಿದ್ರೆ ಇಂಥ ಕೆಲ್ಸ ಮಾಡಿ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಕ್ ತಂದ್ಬಿಟ್ಟ. ಅಯ್ಯೋ ಅಯ್ಯೋ. ಮರ್ಯಾದೆ ಕೊಟ್ಟಿವ್ನಿ ಅಂತ ನನ್ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡಿ ಸರ್. ನಾನು ಅಂಗಿ ಮುಟ್ಟೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ. ಬಿಡಿ ಸರ್, ನಾನೇ ಬರ್ತೀನಿ. ಓ, ಸಾಹೇಬ್ರಿಗೆ ಶರ್ಟ್ ಮುಡಿದ್ರೆ ಕೋಪ ಬರುತ್ತೇನೋ? ನೋಡೋಣ ಕೋಪ ಇವನನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ನಡಿಯೋ ನಡಿಯೋ. ಸರ್ ಬಿಟ್ಬಿಡಿ, ನಾನೇನು ತಪ್ಪು ಮಾಡಿಲ್ಲ. ಕೈ ಮುಗಿದು ಒಳಗ್ ಕರ್ಕೊಳ್ಳೋ ಜಾಗ ಇದು. ನನ್ ಕಾಲರ್ ಹಿಡ್ಕೊಂಡು ಎಳ್ಕೊ ಹೋಯ್ತಿದ್ರ, ಇದು ಸರಿಯಲ್ಲ ಸರ್. ಕೈ ಮುಗಿಯೋ ಮೂರ್ತಿ ದೇವಸ್ಥಾನದಲ್ಲಿರುತ್ತೆ ಕಣ. ಇದು ಸ್ಟೇಷನ್, ನಿನ್ನಂತವ್ರಿಗೆ ಡಸ್ಟ್ಬಿನ್. ಕಸಾನ ಇಲ್ಲೇ ಬಿಸಾಡೋದು. ಇಲ್ಲಿ ನಡೆಯೋದು ನಿನ್ನಾಟ ಅಲ್ಲ ಕಣ. ನಡೆಯೋದೇನಿದ್ರು ನನ್ನ ಕಾಕಿ ದರ್ಬಾರ್ ಅಷ್ಟೇ. ನಡಿಯೋ ನಡಿಯೋದೇ. ಸರ್ ಮಾದೇವಣ್ಣ ನಮಸ್ಕಾರ. ಏಯ್, ಏನ್ರೋ ಮಾಡ್ತಾ ಇದ್ದೀರಾ? ಇಳಿಸಿ ಕೈ. ಕೈ ಕೆಳಗಿಳಿಸಿ. ಏನ್ ಇವನು ನೇನ್ ದೇವ್ರು ಅನ್ಕೊಂಡ್ರ ಕೈ ಮುಗಿದು ಗೌರವ ಕೊಡೋದಕ್ಕೆ? ಈಸ್ ಎ ಕ್ರಿಮಿನಲ್. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇವನ್ ಮೇಲಿದೆ. ಸಾಹೇಬ್ರೆ, ಆರೋಪ ಮಾಡಿದ ತಕ್ಷಣ ಅಪರಾಧಿ ಆಗಲ್ಲ ಅಲ್ವ್ರ? ಏಯ್, ಮಾತಾಡ್ಬೇಡ. ಮಾತಾಡೋದಕ್ಕೆ ಇದು ನಿನ್ನ ಮನೆ ಅಲ್ಲ, ನನ್ನ ಸ್ಟೇಷನ್. ನ್ಯಾಯ ಮಾತಾಡೋದಕ್ಕೆ, ಇದ್ದಿದ್ದನ್ನ ಇದ್ದಂಗೆ ಹೇಳೋದಕ್ಕೆ ಮನೆ ಆದ್ರೇನು, ಟೇಸನ್ ಆದ್ರೇನು, ಗುಡಿ ಆದ್ರೇನು. ಶರ್ಟ್ ಬಿಚ್ಚೋ. ಏನೋ ಶರ್ಟ್ ಬಿಚ್ಚೋ.
ಮೊದಲೇ ಕ್ರಿಮಿನಲ್ ನೀನು. ಯಾವ ವೆಪನ್ ಎಲ್ಲಿಟ್ಟಿದ್ಯಾ ಅಂತ ಯಾವನಿಗೆ ಗೊತ್ತು? ಒಳ್ಳೆ ಮಾತಲ್ಲಿ ನೀನೇ ಬಿಚ್ಚಿದ್ರೆ ನಿನಗೆ ಒಳ್ಳೇದು. ನಿಮ್ ಹದ್ದು ಮಿತಿ ಮೀರ್ತಾ ಇದೆ. ಒಸಿ ನೋಡ್ಕೊಂಡು ಮಾತಾಡಿ. ಯಾಕೆ ಅವಮಾನ ಆಗ್ತಾ ಇದೆಯಾ? ಹೊರಗಿನ ರಾಜ, ಇಲ್ಲಿ ಬೆತ್ತಲೆ ಬಿಕಾರಿ ಅಷ್ಟೇ. ನೀನಾಗೆ ಬಿಚ್ತೀಯಾ ಇಲ್ಲ ನಮ್ಮೂರ್ ಬಿಚ್ಬೇಕಾ? ಬಿಚ್ಚೋ. ಓ, ದೇಹದಲ್ಲಿ ಸಾಕಷ್ಟು ಶಕ್ತಿ ಇದೆ. ಶರ್ಟ್ ಒಳಗಡೆ ಬೆನ್ನ ಹಿಂದ್ಗಡೆ ಏನು ಇಟ್ಟಿಲ್ಲ. ಹೇಯ್, ಈ ಒಂದು ಲುಂಗಿನೂ ಬಿಚ್ಚಿ ಬಿಸಾಕ್ರ. ಹೇ ಇನ್ಸ್ಪೆಕ್ಟರ್, ಕಾಕಿ ಕಂಡ್ರೆ ನನಗ್ ಸಾನೆ ಗೌರವ ಐತೆ. ಹಿಂಗೆಲ್ಲ ಮಾಡಿ ಅದನ್ನ ಕಳ್ಕೊಬೇಡ. ನಾನ್ ಮಾಡ್ದೆ ಇರೋ ತೆಪ್ನ ಮಾಡ್ದೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾರು? ನಾನೇ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಈ ಉಸಿರು ಒಳ್ಳೆ ಮಾತು ಕೇಳ್ಕೊಂಡು ನನ್ನ ಅರೆಸ್ಟ್ ಮಾಡಿರ. ಇವನೆಂತವನು ಅಂತ ಗೊತ್ತಾಯ್ತಾ ನಿಮ್ಗೆ? ಏಯ್, ನೀನೇನು ಅಂತ ಎಲ್ಲರಿಗೂ ಗೊತ್ತೈತೆ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ನಿನ್ ಗರ್ಡನ್ ಚುಸ್ಲಿಲ್ವಾ? ಅವನ್ನ ಕೊಲ್ಲಕ್ ಪ್ರಯತ್ನ ಪಡ್ಲಿಲ್ವಾ? ಗಂಡ್ಸಾಗಿ ಗುದ್ದಿ ಕೆಡುವ ಗಂಡಸ್ತಾನೆ ಇಲ್ದೇ ಇರೋ ನನ್ನ ಮ್ಯಾಕೆ ಸುಳ್ಳು ಕೇಸ್ ಹಾಕಿ ಒಳಗ ಹಾಕಿಸ್ತೀಯ. ಸರ್, ನನ್ ಕಣ್ ಮುಂದೆನೆ ಗರ್ಡನ ಸಾಯಿಸಕ್ ಪ್ರಯತ್ನ ಪಟ್ಟ. ಅದಕ್ಕೆ ನಾನೇ ಸಾಕ್ಷಿ. ಹೈ, ನಿನ್ ಸುಳ್ಳು ಸಾಕ್ಷಿ ಯಾವಲ್ಲ ನಂಬ್ತಾನೆ? ಏಯ್ ಮಾದೇವ, ನನ್ನ ಮುಂದೆನೆ ಇಷ್ಟೆಲ್ಲ ಆಟ ಆಡ್ತೀಯ ಅಂದ್ರೆ ಇನ್ನ ಗರುಡ ಒಬ್ನೇ ಸಿಕ್ಕಿದಾಗ ಬಿಟ್ಟಿರ್ತೀಯಾ? ಯು ಆರ್ ಫಿನಿಶ್ಡ್. ನಿನ್ನ ಕತೆ ಇವತ್ತು ಮುಗಿಸ್ತೀನಿ ಕಣ.